ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮ್ಯಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ನೆನ್ನೆ ದೇಶದೆಲ್ಲೆಡೆ ಇನ್ಫ್ಯಾಕ್ಟ್ ಪ್ರಪಂಚದೆಲ್ಲೆಡೆ ಕ್ರಿಕೆಟ್ ಅಂತ ಬಂದಾಗ ಸಂಚಲನ ಹೆಡ್ಲೈನ್ಸ್ ಅಲ್ಲಿ ಬರ್ತಾಯಿದೆ. ಅಲ್ಲಿ ನ್ಯೂಸ್ ಪೇಪರ್ಲು ಎಲ್ಲ ಕಡೆನೂ ಹೆಡ್ಲೈನ್ಸು ಸೂರ್ಯವಂಶಿ ಅಂತ. ವೈಭವ್ ಸೂರ್ಯವಂಶಿ ಹೊಡೆದಂಥ ಸೆಂಚುರಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ನೆನ್ನೆ. ಇದಕ್ಕೆ ಬಿಹಾರ್ನ ಚೀಫ್ ಮಿನಿಸ್ಟ್ರು 10 ಲಕ್ಷ ಬಹುಮಾನವಾಗಿ ಕೊಟ್ಟಿದ್ದಾರೆ ಗುರು. ಏನು ಬಿಹಾರ್ಗೆ ಆಡ್ತಾರೆ ಅಂತ ಕಾಣಿಸುತ್ತೆ ಇವರು ಡೊಮೆಸ್ಟಿಕಲ್ಲಿ, ನನಗಂತೂ ಗೊತ್ತಿಲ್ಲ. ಬಿಹಾರ್ನ ಪ್ಲೇಯರೇ ಇರಬೇಕು, ಅದಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಸೊ ಎಂಕರೇಜ್ ಮಾಡಿದ್ರೆ ಅಂತ ಹೇಳ್ಬೇಕಷ್ಟೇ ಸಿಂಪಲ್ ಆಗಿ. ಏನು ಗುರು 14 ವರ್ಷದ ಪ್ಲೇಯರ್ಗೆ ಅಲ್ಲಿ 1.7 ಕೋಟಿ ಕೊಟ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ತಗೊಂತಾರೆ. ಇಲ್ಲಿ ನೋಡ್ತು ಅಂತಂದರೆ ಇನ್ನು 9ನೇ ಕ್ಲಾಸ್ನ ಹುಡುಗಂಗೆ ಈ ಕಡೆಯಿಂದ 10 ಲಕ್ಷ ಬಹುಮಾನ ಆಗಿ ಬೇರೆ ಕೊಡ್ತಾರೆ. ಏನು ಗುರು ಇದು, ಎಲ್ಲ ಕಡೆಯಿಂದ ಲಕ್ಕು ಕುಲಾಯಿಸ್ತಿದೆಯಲ್ಲ. ಲಕ್ ಅಂತ ಹೇಳೋಕ್ಕಾಗಲ್ಲ, ಎಫರ್ಟ್ಸ್ ಖಂಡಿತ ಇದ್ದೇ ಇರುತ್ತೆ. 14 ವರ್ಷದ ಹುಡುಗ ಬಂದ್ಬಿಟ್ಟು ಅಲ್ಲಿ ಸೆಂಚುರಿ ಹೊಡಿಬೇಕು ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಅಂತಂದರೆ 14 ವರ್ಷ ಅಲ್ಲ 18 ವರ್ಷದ ಹುಡುಗಂಗೆ ಅದರತ್ತೆಲ್ಲ ಬೀಜಗಳಲ್ಲಿ ಹೋಗ್ಬಿಟ್ಟು ಆಡೋದಕ್ಕೆ ಅಂತ ಕ್ರೌಡ್ ಮಧ್ಯ ಇಲ್ಲಿ ಹೋಗ್ಬಿಟ್ಟು ಹಂಗೆ ವಾಂಚ್ತಾರೆ ಅಂತಂದರೆ ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟು ಮಗ. ಅದಕ್ಕೋಸ್ಕರನೇ ಈ ಬಹುಮಾನ ಸಿಕ್ಕಿರೋದು. ಅಪ್ಡೇಟ್ ನಂಬರ್ 2, ಇದೇ ವೈಭವ್ ಸೂರ್ಯವಂಶಿ ಅವರು ಮಾತಾಡಿದ್ರೆ ಪೋಸ್ಟ್ ಮ್ಯಾಚಲ್ಲಿ ಏನು ಗುರು ನಿಂದು ಕತೆ ಅಂತ ಕೇಳಿದಾಗ, ನಾನು ಬೌಲರ್ ಎಕ್ಸ್ಪೀರಿಯನ್ಸ್ ಬೌಲರ್ಗಾದರೂ ಸರಿ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಗಾದ್ರು ಸರಿ ನಾಯಿ ಹೊಡೆದಿರೋದು. ಜನತ್ಗೂ ಬಿಟ್ಟಿಲ್ಲ, ಇಶಾಂತ್ ಶರ್ಮಾಗೂ ಬಿಟ್ಟಿಲ್ಲ. ಆ ರೇಂಜ್ ಎಲ್ಲರಿಗೂ ಕೂಡ ಅವನ ಅಜ್ಜಿ ಫುಲ್ ಟೋಲ್ ತಗೊಂಡಿರೋದು. ಇವ್ರಿಗೆ ಒಂದು ಸ್ಟೇಟ್ಮೆಂಟ್ ಆಗಿ ಹೊಡೆದ್ರೆ, ನಾನು ಎಕ್ಸ್ಪೀರಿಯನ್ಸ್ ಬೌಲರು, ಇವ್ರು ಅಂಥ ಬೌಲರು ಇಂಥ ಬೌಲರು, ಬುಮ್ರಾನೇ ಬರಲಿ ಅವರೇ ಬರಲಿ ಇವರೇ ಬರಲಿ, ಬೌಲರ್ನ ನೋಡಲ್ಲ ಗುರು ನಾನು ಬಾಲ್ನ ನೋಡ್ತೀನಿ ಅಂತ. ಬೌಲ್ನ ನೋಡ್ಬಿಟ್ಟು ಕರೆಕ್ಟಾಗಿ ಹೊಡಿತೀನಿ ಅಷ್ಟೇನೆ. ಬೌಲರ್ ಯಾರು ಅಂತ ಬೌಲರ್ನ ನೋಡ್ತು ಅಂದರೆ ನನಗೆ ಭಯ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಟ್ ನಾನು ಬೌಲರ್ ನೋಡಲ್ಲ, ಬಾಲ್ನ ನೋಡ್ತೀನಿ, 1 ಬಾಲ್ ಅಟ್ ಎ ಟೈಮ್ನ ತೊಗೊತೀನಿ, ಹೊಡೆದಂಗೆ ಹೊಡಿತೀನಿ ಅಷ್ಟೇ ಹೇಳಿರೋದು. ಸೊ ಇದೆಲ್ಲ ಸ್ಟೇಟ್ಮೆಂಟ್ಗಳು, ಹಳೆ ಸ್ಟೇಟ್ಮೆಂಟ್ಗಳು, ಇವೆಲ್ಲ ಕಾಪಿ ಹೊಡೆದಿದ್ದಾರೆ ಅಷ್ಟೇ. ಸುಮಾರು ಕ್ರಿಕೆಟರ್ಸ್ ಹೇಳೋದನ್ನ ನೋಡಿದ್ದೀವಿ. ನಾನು ಬೌಲರ್ನ ನೋಡಲ್ಲ ಆಗಿರೋ, ನಾನು ಬಾಲ್ನ ನೋಡ್ತೀನಿ ಅಷ್ಟೇ ಅಂತ. ಅಪ್ಡೇಟ್ ನಂಬರ್ 3, ಸಂಜಯ್ ಮಂಜ್ರೇಕರ್ ಅವರು ಒಂದು ಟ್ವೀಟ್ ಮಾಡಿದ್ರೆ, RCB ಲಾಸ್ಟ್ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಏನು ಗುರು ಟೀಮ್ ಇದು ಚಿಂದಿ ಉಡಾಯಿಸ್ತಾ ಇದ್ರಲ್ಲ ಅಂತ ಇವರೇ ನೆಗೆಟಿವ್ ಆಗೆಲ್ಲ ಮಾತಾಡಿದ್ರು ಸುಮಾರು ಸಲ RCB ಬಗ್ಗೆ. ಬಟ್ ಇವಾಗ ನೋಡಿ ಗೆದ್ರೆ ಎಲ್ಲರೂ ಮಾತಾಡ್ತಾರೆ, ಚೆನ್ನಾಗೇನೆ ಮಾತಾಡ್ತಾರೆ. ಸೋದ್ರೆ ಅಷ್ಟು ಡಬ್ಬ ಕೊಲ್ಟೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಇವಾಗ ನಾವು ರಾಜಸ್ಥಾನ್ ಬಗ್ಗೆ ಮಾತಾಡ್ತಿರ್ಲಿಲ್ವಾ, ಮ್ಯಾಚ್ ಸೋಲಕ್ಕಿಂತ ಮುಂಚೆ ಅಂದರೆ ಗೆಲ್ಲೋದಕ್ಕಿಂತ ಮುಂಚೆ ಮಾತಾಡ್ತಿರ್ಲಿಲ್ವಾ. ಅದೇ ಗೆಲ್ತಾ ಇದ್ದಂಗೆ ಏನು ಗುರು ಇದು ಟೀಮು ಇದು ಹಿಂಗೆ ಆಡ್ತಾವ್ರೆ, ಸೈಕಾಗಿ ಆಡ್ತಾವ್ರೆ ಅಂತ. ನೆನ್ನೆ ಮ್ಯಾಚ್ ಆಗಿದ ತಕ್ಷಣ ಏನು ಗುರು ಇದೊಂದು ಟೀಮ್ ಇಲ್ಲ ಅನ್ನೋ ಥರ ಆಡ್ತಾವ್ರೆ ಅನ್ನೋ ಥರ ಅನ್ಸುತ್ತೆ. ಅದೇ ಸನ್ರೈಸ್ ಇರ್ಬೋದು ಅಷ್ಟೇ, ಒಂದೊಂದು ಮ್ಯಾಚ್ ಗೆಲ್ತಾರಲ್ಲ ಅವಾಗ ಏನು ಗುರು ಇದಂಥ ಟೀಮ್ ಇಲ್ಲ ಅಂತ ಅನ್ಸುತ್ತೆ. ಇವಾಗ ನಮ್ಮ RCB ಅಂತ ಟೀಮ್ ಇಲ್ಲ ಅನ್ನೋ ಥರ ಸಂಜಯ್ ಮಂಜ್ರೇಕರ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ಟ್ವೀಟ್ ಮಾಡಿದರೆ ಇವರು ಫೈನಲಿ ಅವರ ಫಾರ್ಮನ್ನ ಹುಡಿಕೊಂಡಿದ್ದಾರೆ. ಹೆಂಗಿದೆ ಅಂತಂದರೆ ಸೀನಿಲಿ RCBಲಿ ಒಂದು ಸಲ ಮಾತ್ರ ಒಬ್ಬ ಪ್ಲೇಯರು 2 ಸಲ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿರೋದು. ಅದೇ ಒಬ್ಬ ಪ್ಲೇಯರ್ ತೊಗೊಂಡಿರೋದು ಕೃಣಾಲ್ ಪಾಂಡೆ 2 ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾರೆ. ಅದನ್ನು ಬಿಡ್ತು ಅಂದರೆ ಮ್ಯಾಚ್ ವಿನ್ನರ್ ಡಿಫ್ರೆಂಟ್ ಪ್ಲೇಯರ್ಸ್ಗಳು ಆಗಿದ್ದಾರೆ. ನೀವು 7 ಮ್ಯಾಚ್ನ ಗೆದ್ದಿರೋದನ್ನ ನೋಡ್ತು ಅಂತಂದರೆ ಅದರಲ್ಲಿ 6 ಪ್ಲೇಯರ್ಸ್ಗಳಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ. ಸೊ ಅದರಿಂದ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ರಲ್ಲ, ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾ ಇದ್ರಲ್ಲ, ಒಬ್ಬೊಬ್ಬರು ಒಂದು ಮ್ಯಾಚ್ನ ಗೆಲ್ಲಿಸ್ತಾ ಇದ್ರಲ್ಲ. ಸೊ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ RCBಗೆ. ಅದಕ್ಕೋಸ್ಕರ ಅವರು ಈ ಒಂದು ಪೊಸಿಷನಲ್ಲಿ ಇದ್ದಾರೆ. ಕಂಪ್ಲೀಟ್ ಟೀಮ್ ಎಫರ್ಟ್ ಬರ್ತಾ ಇದೆ ಅಂತ. ಅಪ್ಡೇಟ್ ನಂಬರ್ 4, ಕೃಣಾಲ್ ಪಾಂಡೆ ಅವರು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ. ಲಾಸ್ಟ್ ಮ್ಯಾಚ್ನ ಪ್ಲೇಯರ್ ಆಫ್ ದ ಮ್ಯಾಚ್ ಹೇಳ್ತಾರೆ. ವಿರಾಟ್ ಕೊಹ್ಲಿ ಇದ್ರು ಅಂತಂದರೆ ಒಂದು ಎಂಡಲ್ಲಿ ನಿಂತ್ಕೊಂಡಿದ್ದಾರೆ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಅಂತಂದರೆ ಒಂಥರ ಆನೆ ಬಲ ಬಂದಂಗೆ. ಕೊಹ್ಲಿ ಇದ್ದಾರೆ ಅಂತಾನೆ ಇವಾಗ ದೇವದತ್ ಪಡಿಕಲ್ ಅದೇ ಥರನೇ ಹೇಳ್ತಾರೆ. ಕೊಹ್ಲಿ ಇದ್ದಾರೆ ಅಂತಂದ್ರೆ ರನ್ಸ್ ಹೊಡಿತೀನಿ ಗುರು ನಾನು ಸಿಂಪಲ್. ಅವರು ಹೌದು ನೋಡಿದ್ದೀರಾ ನೀವು, RCB ಇದ್ದಾಗ ಕೊಹ್ಲಿ ಇದ್ದಾಗ ಮಾತ್ರ ಜಾಸ್ತಿ ರನ್ಸು ದೇವದತ್ ಪಡಿಕಲ್ ಹೊಡೆಯುವಂಥದ್ದು ನೀವು ನೋಡಿದ್ದೀರಾ. ಸ್ವಲ್ಪ ಜನ ರನ್ಔಟ್ ಆಗೋಂಥದ್ದನ್ನು ಕೂಡ ನೋಡಿದ್ದೀರಾ. ಸೊ ಹೇಳೋದು ಹಿಂಗೇನೆ, ವಿರಾಟ್ ಕೊಹ್ಲಿ ಇದ್ರು ಅಂದರೆ ರನ್ಸ್ ಹೊಡಿತೀವಿ ಗುರು, ಒಂಥರ ಆನೆ ಬಲ ಇದ್ದಂಗೆ ಇರುತ್ತೆ. ಅವ್ರು ಅಷ್ಟು ಬ್ಯಾಕಿಂಗ್ ಮಾಡ್ತಾ ಇರ್ತಾರೆ ನಮಗೆ. ನೀವು ಗಮನಿಸಿದ್ರೆ ಅಂದರೆ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ದು ಲಾಸ್ಟ್ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಆದಾಗ ಅವ್ರು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ಕೃಣಾಲ್ ಪಾಂಡೆ ಅವರು ಹಾಫ್ ಸೆಂಚುರಿ ಆದಾಗಲೂ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಈ ಥರ ಒಂದು ಬ್ಯಾಕಿಂಗ್ ಏನಿದೆ ವಿರಾಟ್ ಕೊಹ್ಲಿ ಸಖತ್ತಾಗಿ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದು ಮೋಟಿವ್ ತೊಗೊಂಡು ಹೊಡೆಯೋ ಥರ ಆಯಿತು. ವಿರಾಟ್ ಕೊಹ್ಲಿಗೆ ಲಾಟ್ಸ್ ಆಫ್ ಕ್ರೆಡಿಟ್ ಅಂತ ಹೇಳಿದರೆ. ಆ್ಯಂಡ್ ರನ್ಔಟ್ಸು ಕೂಡ ನೋಡಿದ್ವಿ ನಾವು, ವಿರಾಟ್ ಕೊಹ್ಲಿ ಯಾವ ಥರ ಮೋಟಿವೇಶನ್ ಆಗಿ ಕೊಡ್ತಾರೋ ಅದೇ ರೀತಿ ರನ್ಔಟ್ಸು ಕೂಡ ಮಾಡಿಸ್ತಾರೆ. ಅಪ್ಡೇಟ್ ನಂಬರ್ 5, ಲಾಸ್ಟ್ ಮ್ಯಾಚು ಅದೇ ಭಾನುವಾರ ನಡೆದಂಥ ಮ್ಯಾಚಲ್ಲಿ ಸ್ಲೋವರ್ ಓವರ್ ರೇಟ್ನ ಮಾಡಿದ್ರಿಂದ ಫೈನ್ನ ಹಾಕಿದ್ರಂತೆ. 24 ಲಕ್ಷ ಫೈನ್ನ ರಿಷಬ್ ಪಂತ್ ಅವರಿಗೆ ಹಾಕಿದರೆ. LSGಯ ಕ್ಯಾಪ್ಟನ್ಗೆ ಜೊತೆಗೆ ಈಚ್ ಪ್ಲೇಯರ್ಗೂ ಕೂಡ 12ರಲ್ಲಿ ಏನು ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ನ ಇನ್ಕ್ಲೂಡ್ ಮಾಡಿಕೊಂಡು ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ 6 ಲಕ್ಷನ ಫೈನ್ ಆಗಿ ಹಾಕಿದಾರಂತೆ ಮಗ. ಸೊ ಇದಿಷ್ಟು ಬರ್ತಾ ಇರೋಂಥ ಅಪ್ಡೇಟು ರೀಸೆಂಟಾಗಿ IPL ರಿಲೇಟೆಡು. ಸೊ 24 ಲಕ್ಷ ಹಾಕಿಸ್ಕೊಂಡ್ರೆ ಲಾಸ್ಟ್ ಇಯರ್ ಒಂದು ಸಲ ಬ್ಯಾನ್ ಕೂಡ ಆಗಿದ್ರು ರಿಷಬ್ ಪಂತ್ ಅವರು ಡಿಮೆರಿಟ್ ಪಾಯಿಂಟ್ಸ್ಗಳನ್ನೆಲ್ಲ ಹಾಕಿಸ್ಕೊಂಡು. ಬಟ್ ಈ ಸಲ ಏನು ಡಿಮೆರಿಟ್ ಪಾಯಿಂಟ್ ಅದು ಇದೆಲ್ಲ ಇನ್ನೂ ಆ್ಯಡ್ ಆನ್ ಆಗಿಲ್ಲ. ಸೊ ಸೆಕೆಂಡ್ ಅಫೆನ್ಸ್ ಆಗಿದೆ ಟೀಮ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.